ದಿವ್ಯ ಗುಣಗಳಿಂದ ದೇವಮಾನವರಾಗಲು ಸಾಧ್ಯ. ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಭಾನುವಾರ ಬಸವ ಭವನದಲ್ಲಿ ನೂತನ ಕಟ್ಟಡದ ಭೂಮಿ ಪೂಜೆ, ಬಿಕೆ ಅಂಬಿಕಾ ಅಕ್ಕನವರ ಅಮೃತ ಮಹೋತ್ಸವ ಹಾಗೂ ಸಮರ್ಪಿತ ಸಹೋದರಿ ಸಹೋದರರ ಷಟ್ಬದಿ ಸಮಾರಂಭ ಜರುಗಿತು. ನಂತರ ಸನ್ಮಾನ ಸ್ವೀಕರಿಸಿ ಬಿಕೆ ಅಂಬಿಕಾ ಅಕ್ಕನವರು ಮಾತನಾಡಿ, ಪಟ್ಟಣದ ಬೋಚಪ್ಪ ಹೊಸಮನಿ ಪರಿವಾರದಲ್ಲಿ ಪದ್ಮ ಅಕ್ಕ ಹಾಗೂ ಪ್ರಕಾಶ್ ಅಣ್ಣ ಸೇರಿದಂತೆ ಅವರ ಪರಿವಾರವೇ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಸೇವೆ ಮಾಡುವ ಮೂಲಕ ಇದೀಗ ನೂತನ ಕಟ್ಟಡದ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಪ್ರಕಾಶ್ ಮಾತನಾಡಿ, ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸೇವೆ ವಿಸ್ತರಿಸಬೇಕಾಗಿದೆ. ನೂತನ ಕಟ್ಟಡಕ್ಕೆ ಸಚಿವ ಶಿವಾನಂದ ಎಸ್ ಪಾಟೀಲ್ ಅವರ ಸಹಕಾರ ಅಗತ್ಯವಾಗಿದೆ ಎಂದರು. ಸಾನ್ನಿಧ್ಯ ವಹಿಸಿದ ಶಿವಪ್ರಕಾಶ ಸ್ವಾಮೀಜಿ ಮಾತನಾಡಿ, ಭಾವನೆ ಶುದ್ಧ ಇದ್ದಲ್ಲಿ ಮಾತ್ರ ಭಗವಂತನ ಸೇವೆ ಹಾಗೂ ಒಲುಮೆ ಸಾಧ್ಯ ಎಂದರು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಬಿವೈ ಬಸಾಪುರ್, ಬಿಕೆ ಸುರೇಖಾ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಭಾವನಾ, ಶಶಿಕಲಾ, ಶಾಂತಾ, ಬೇಬಿ, ಸುಲೋಚನಾ ಸೇರಿದಂತೆ ಅನೇಕ ಅಕ್ಕಂದಿರು, ಮಹಾವೀರ ಹೊಸಮನಿ, ಸಿದ್ದಣ್ಣ ಕಲ್ಲೂರ್, ಎಚ್ಎಸ್ ಗುರೆಡ್ಡಿ ಸೇರಿದಂತೆ ವಿಜಯಪುರ, ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯ ವಿವಿಧ ವಿವಿಗಳಿಂದ ದೈವಿ ಪರಿವಾರದವರು ಆಗಮಿಸಿದ್ರು. ಅರ್ಚನಾ ಮುನ್ನಳ್ಳಿ, ಅದ್ವಿಕಾ, ಈಶ್ವರಿ, ಮನಗುಳಿ ಅವರಿಂದ ನಡೆದ ನೃತ್ಯ ಪ್ರೇಕ್ಷಕರ ಮನ ಸೆಳೆಯಿತು. ಬಸವರಾಜ್ ಪಾಟೀಲ್ ಹಾಗೂ ರೇಣುಕಾ ನಿರೂಪಿಸಿದರು. ಬಸವರಾಜ್ ಶಿವಣಿಗಿ ಪ್ರಾರ್ಥಿಸಿದರು. ಕಾರ್ಯಕ್ರಮದ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಶಾಂತಿ ಯಾತ್ರೆ ಜರುಗಿತು. ರಥಯಾತ್ರೆ ಮುನ್ನ ಪಟ್ಟಣದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಎಲ್ಲರೂ ಸಾಲ ಇಟ್ಕೊಳ್ಬೇಕೀಗ. ಅಕ್ಕನವರು ಚಾಲನೆ ಕೊಡ್ತಾ ಇದ್ದಾರೆ. ಓಂ ಶಾಂತಿ. ಎಲ್ಲರೂ ಶಾಂತಿ ರೀತಿಯಿಂದ ಒಬ್ಬರಿಂದ ಒಬ್ಬರು ಎಲ್ಲರೂ ಬರ್ರಿ ಬಾಬು. ಈಗ ಯಾರ ಈ ಸಮಾರಂಭವನ್ನು ಅಮೃತ ಮಹೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿಯೋ ಅವರ ತಂದೆಯವರಂತಹ ತುಕಾರಾಮ್ ಗೋರೆಣ್ಣವರು ಪ್ರಥಮವಾಗಿ ಅವರು ಗುರುಕುಲದಲ್ಲಿ ಒಂದು ಜ್ಞಾನ ತಿಳ್ಕೊಂಡಿದ್ರು. ಅವರು ಇಲ್ಲಿ ಒಂದು ಸ್ಥಾಪನೆ ಆಗಿರತಕ್ಕಂಥ ಶ್ರೇಷ್ಠ ಸಂಕಲ್ಪ ಮಾಡಿದರು. ಅವರ ಜೊತೆ ಕೂಡಿ ನಮ್ಮ ತಂದೆಯವರು ಸಹ ಅವರಿಗೆ ಸಹಕಾರ ಕೊಟ್ಟು ಇನ್ನೂ ಅನೇಕ ಊರಿನಲ್ಲಿ ಇರ್ತಕ್ಕಂಥ ಹಿರಿಯರು ಈ ಈಶ್ವರ ವಿದ್ಯಾಲಯ ಸ್ಥಾಪನೆ ಮಾಡೋದಕ್ಕೆ ನಿಮಿತ್ತರಾದರು. ಅದು ಬಹಳ ಹೆಮ್ಮೆಯ ಸಂಗತಿ. ಆ ಪ್ರಯುಕ್ತ ಅಂಬಿಕಾಕವರು ಸಹ ಈ ಅಧ್ಯಾತ್ಮ ಮಾರ್ಗದಲ್ಲಿ ಬಹಳಷ್ಟು ಇಚ್ಛುಕರಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನವನ್ನು ಕೇಳ್ತಾ ಇದ್ರು. ಆಗ ಅವರು ದೃಢವಾದ ನಿರ್ಣಯ ಮಾಡಿದ್ರು, ನಾನು ಅಧ್ಯಾತ್ಮ ಮಾರ್ಗಕ್ಕೆ ಹೋಗಬೇಕು ಅಂತ ಹೇಳಿ. ಅದನ್ನು ಬಸವ ಪುರಾಣ ಯಾರು ಅಸಲಿ ಶಿವಯೋಗಿಗಳು ಮೊನ್ನೆ ಬಸವ ಪುರಾಣದಲ್ಲಿ ಅವರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಗೀತಾ ಪಾಠಶಾಲೆಗಳು ಕೂಡ ಸಾಕಷ್ಟಿವೆ, ಕ್ಲಾಸಸ್ಗಳು ಸಾಕಷ್ಟಿವೆ. ಯಾಕೆಂದ್ರೆ ಈ ಧರೆಗಿಳಿದ ಬಂದ ಶಿವ ತಂದೆಯನ್ನು ನಾವು ಪ್ರತ್ಯಕ್ಷ ಮಾಡಬೇಕಾದ್ರೆ, ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ ಭಗವಂತ ನಮ್ಗೆ ಏನು ಶಿಕ್ಷಣ ಕೊಡ್ತಾರೆ ಅದು ನಮ್ಮ ಜೀವನದಲ್ಲಿ ತಂದಾಗ. ಈ ದಿನನೂ ಕೂಡ ಬಾಬಾ ಹೇಳಿದರು ಏನಂತ, ಜಗತ್ತಿನ ಬರ್ತಡೆ ಎಂದು ಆಗೋದಿಲ್ಲ, ಆದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶಿವ ತಂದೆ ಹಾಗೂ ನಾವು ಮಕ್ಕಳ ಬರ್ತಡೆ ಒಂದೇ ದಿನ. ಭಕ್ತರೆಲ್ಲ ಶಿವರಾತ್ರಿ ಆಚರಣೆ ಮಾಡ್ತಾರೆ, ಆದರೆ ನೀವು ಜನ್ಮದೇ ಆಚರಣೆ ಮಾಡ್ತೀರಿ. ಅದಕ್ಕೆ ಭಗವಂತ ಹೇಳಿದ್ರಿ, ಇವತ್ತು ತಾವೆಲ್ಲರೂ ಕೂಡ ಜಾಗರಣೆ ಮಾಡೋದ್ರ ಅರ್ಥ ಏನಪ್ಪಾ ಅಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ತ್ಯಾಗ ಮಾಡಬೇಕು, ಅದ್ರ ಬಗ್ಗೆ ಜಾಗೃತ ಇರಬೇಕು. ಅದು ನಿಜವಾದ ಜಾಗೃತಿ. ಅದಕ್ಕಾಗಿ ತಮ್ಮಂತ ನೋಡ್ಕೊಳ್ರಿ, ತಿಳ್ಕೋಬೇಕಾಗ್ತದೆ. ಆದ್ರೆ ಗುಡಿ ಒಳಗ ಕುಂತವ ಕೇವಲ ಕಣ್ಣಿನಿಂದ ದೇವರನ್ನ ನೋಡುತ್ತೇನೆ ಹೊರತು ಅದರ ಮನಸ್ಸು ಮಾತ್ರ ಗುಡಿ ಒಳಗಿರಲಿಲ್ಲ. ಎಲ್ಲಿತ್ತು? ವೇಶ್ಯಾಮತಿ ಒಳಗಿತ್ತಂತ. ಇವಾಗ ನನ್ನ ಗೆಳೆಯನ ಜೊತೆ ಹೋಗಿದ್ರೆ ನಾನು ಕೂಡ ಅನಂತವಾಗಿರುವಂತಹ ಸುಖವನ್ನು ಅನುಭವಿಸಬೇಕಾಗಿತ್ತು. ಅದನ್ನ ಈ ಗುಡಿಯಾಗ ಬಂದು ಕುಂತೆ ಅಂತ ತಿಳ್ಕೊಂಡು ದೇಹ ಮಾತ್ರ ಗುಡಿ ಒಳಗಿತ್ತೆ ಹೊರತು ಮನಸ್ಸು ಮಾತ್ರ ವೇಶ್ಯಾಮಣಿ ಒಳಗಿತ್ತಂತ. ಆದ್ರೂ ವೇಶ್ಯಾಮಣಿ ಒಳಗಿರುವಂಥವನು ಪ್ರತಿಯೊಂದು ಕ್ಷಣಕ್ಕೂ ಸಹಿತ ಅವಾಗ ಪಾಪ ಪ್ರಜ್ಞೆ ಕಾಡ್ತಾ ಇದ್ದಂತೆ. ಇವತ್ತು ಪವಿತ್ರವಾದ ದಿನ, ಈ ಪವಿತ್ರವಾಗಿರುವಂತಹ ಕಾರ್ಯಗಳನ್ನು ಮಾಡೋದು ಬಿಟ್ಟು ಅಪವಿತ್ರವಾದ ಕಾರ್ಯಗಳನ್ನು ಮಾಡಬೇಕಿದೆ ಅಂತ ತಿಳ್ಕೊಂಡು ದೇಹ ವೇಷಿಯ ಜೊತೆಗಿದ್ರೂ ಸಹಿತ ಮನಸ್ಸು ಮಾತ್ರ ದೇವರ ಕಡೆಗೆ ಇದ್ದಂತೆ. ಆದರೆ ದೇವರು ಒಳಗಿದ್ದ ಯಾರಿಗೆ ಅಂತಂದ್ರೆ ವೇಶ್ಯಾಮಣಿ ಒಳಗಿದ್ದಂತಹ ಭಕ್ತನಿಗೆ ದೇವರು ಒಳಗೆ ಹೊರತು ಗುಡಿ ಒಳಗಿದ್ದ ಭಕ್ತನಿಗೆ ಅಲ್ಲ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ದೂರದಿಂದ ಬಂದಿರುವಂತಹ ಅಕ್ಕವರು, ಪ್ರಭಾ ಅಕ್ಕವರು, ಲಕ್ಷ್ಮೀ ಅಕ್ಕವರು, ಹಾಗೆ ಸುರಜನಾ ಅಕ್ಕವರು, ಮಹಾದೇವಿ ಅಕ್ಕವರು,
ಇನ್ನೂ ದೂರದಲ್ಲಿರ್ತಕ್ಕಂತಹ ನಮ್ಮದೇ ಸಹೋದರಿ ಕಲಾ ಅಕ್ಕೋರು, ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರುವಂತಹ ಗಡಿಂಗ್ ಕ್ಲಾಸಿಂದ ಬಂದಿರುವಂಥ ಶಾಲಿನಿ ಅಕ್ಕೋರು, ಬೇಬಿ ಅಕ್ಕೋರು, ಹಾಗೆ ಇನ್ನೆಲ್ಲ ಉಳಿದ ಅಕ್ಕಂದಿರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಜೊತೆಗೆ ಪ್ರಕೃತಿಗೂ ಕೂಡ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳ್ಬೋದು. ಯಾಕೆಂದ್ರೆ ಅನ್ಸಿಲ್ಲ ನಿನ್ನೆವರೆಗೇನು ಮಳೆ ನಿಲ್ತದ ಅಂತೇಳಿ, ಆದರೂ ಕೂಡ ಬಾಬಾ ಏನು ಮಾಡಿದ್ರು, ನಮ್ಮ ಸಹಯೋಗ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿದ ಅಂತ ತಿಳ್ಕೊಂಡು ನಾನು ಪುನಃ ಬಾಬಾ ಜೊತೆಗೆ ಎಲ್ಲ ಸಹೋದರರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ. ಬ್ಯೂರೋ ರಿಪೋರ್ಟ್ ಗುರುರಾಜ್ ಕನ್ನೂರ್, BV5 ನ್ಯೂಸ್, ಬಸವನ್ ಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.